ಕಾರ್ಮಿಕ ಸಚಿವರು ಕೂಡ ಇದ್ದಾರೆ. ಒಂದು ಸಣ್ಣ ಮನೆಯವರು ಯಾರೋ ಒಂದು 2,000 ರೂಪಾಯಿ ಕಾರ್ಪೊರೇಷನ್ ಟ್ಯಾಕ್ಸ್ ಹಾಕೊಂಡ್ರೆ ನೋಟಿಸ್ ಬೋರ್ಡ್ ಹಾಕ್ತಾರೆ ಸರ್. ಮನೆ ಇಲ್ಲೇ ಒಂದು ಯಾವ್ದೋ ಮಾಲ್ ಸರ್ 60,000 ರೂಪಾಯಿ 1 ಲಕ್ಷ ಉಳಿಸ್ಕೊಂಡಿದ್ರು. ಬೋರ್ಡ್ ಹಾಕಿ 20 ಕೋಟಿ ಬಾಕಿ ಉಳಿಸ್ಕೊಂಡ್ರು ಜಿಲ್ಲಾಡಳಿತ ಸುಮ್ಮನೆ ಇರುತ್ತೆ ಅಂದ್ರೆ ಏನು? ಇಲ್ಲ, ಈಗ ಕೆಲವಷ್ಟು ಜನ ಹೆಂಗಾಗ್ಬಿಟ್ಟಿದ್ದಾರೆ ಅಂತಂದರೆ, ಈ ಮೇಲಧಿಕಾರಿಗಳು ಚಿಕ್ಕವ್ರ ಮೇಲೆ ದಂಡಯಾತ್ರೆ ಮಾಡ್ತಾರೆ, ದೊಡ್ಡವ್ರ ಗಂಟೆಗೆ ಹೋಗಲ್ಲ. ನೀವು ನೋಡಿರ್ಬೋದು, ಅದೇ ಆಗ್ತಿದೆ. ಅದು ಅನ್ಯಾಯ. ನಾವು ಕೂಡ ಮುಖ್ಯಮಂತ್ರಿಗಳ ಹತ್ರ ಮಾತಾಡ್ತೀವಿ. ದೊಡ್ಡವ್ರ ಮೇಲೆ ಏನೋ ಒಬ್ಬನು ಯಾವುದೋ ಸಣ್ಣ ಒಂದು ಬಂಡಿಯಲ್ಲಿ ಏನೋ ಮರಳು ತೊಗೊಂಬರ್ತಿದ್ರೆ ಅವ್ರನ್ನೆಲ್ಲ ಕೇಸ್ ಹಾಕಿ ಸೀಸ್ ಮಾಡ್ತಾರೆ. ಇವರು ಡ್ಯೂಟಿ ದೊಡ್ಡವ್ರನ್ನೆಲ್ಲ ಬಿಡ್ತಾರೆ. ಅದೇ ರೀತಿಯಲ್ಲಿ ಚಿಕ್ಕ ಏನನ್ನ ಒಂದು ಅಂಗಡಿಗೆ ಒಬ್ಬನ ಲೈಟ್ ಹಾಕ್ಕೊಂಡು ಕರೆಂಟ್ ಕನೆಕ್ಷನ್ ಡೈರೆಕ್ಟಾಗಿ ತೊಗೊಂಡ್ರೆ ಆ ಕರೆಂಟನ್ನು ಕಟ್ ಮಾಡ್ತಾರೆ. ಇಂಥ ದೊಡ್ಡ ಇಂಡಸ್ಟ್ರಿ ಒಬ್ಬರು ಇಷ್ಟು ಕಟ್ಟಿಲ್ಲ ಅಂದರೆ ಇವ್ರು ಯಾರು ಮಾಡ್ತಾ ಇಲ್ಲ ಅಂತಂದರೆ ಇವ್ರ ದಬ್ಬಾಳಿಕೆ ಚಿಕ್ಕವ್ರ ಮೇಲೆ ಒಂದು ಇರುತ್ತೆ, ದೊಡ್ಡವ್ರ ಪರ್ವ ಹತ್ರ ಹೋಗಲ್ಲ, ದೊಡ್ಡವ್ರ ಜೊತೆಗೆ ಶಾಮೀಲಾಗಿದ್ದಾರೆ ಅಂತೇಳಿ ನನಗೆ ಅನಿಸುತ್ತೆ. ಸರಿ, ಈಗ ಮುಖ್ಯಮಂತ್ರಿ 20 ಕೋಟಿ ತೆರಿಗೆ ಅಂದ್ರೆ ಸಾಮಾನ್ಯ ಅಲ್ಲ ಸರ್. ಒಂದು ಜಿಲ್ಲೆಗೆ ದೊಡ್ಡ ಅನುದಾನ ತೆರಿಗೆ ಸಂಗ್ರಹ. ಅದು ಕರೆಕ್ಟೇ, ನಾನು ಹೇಳ್ತಿದ್ದೀನಲ್ಲ. ಅಫಿಷಿಯಲ್ಸ್ ಏನಾಗ್ಬಿಟ್ಟಿದ್ದಾರೆ, ಯಾವ ರೀತಿಯಲ್ಲಿ ಚಿಕ್ಕವ್ರ ಮೇಲೆ ಬಡ ಜನರ ಮೇಲೆ ದಬ್ಬಾಳಿಕೆ ಮಾಡ್ತಾರೋ ದೊಡ್ಡವ್ರ ಮೇಲೆ ಹೋಗ್ತಾ ಇಲ್ಲ. ನಾವು CM ಅವ್ರಿಗಾಗಿರ್ಬೋದು, DCM ಅವ್ರಿಗಾಗಿರ್ಬೋದು ಈ ವಿಚಾರ ಸ್ಟ್ರಿಕ್ಟಾಗಿ ಹೇಳ್ತೀವಿ. ಯಾಕೆ ತೆರಿಗೆ ಅದು ಜನರ ದುಡ್ಡು ಅಲ್ಲ, ಜಿಲ್ಲೆ ಅಂದ್ರೆ ರಾಜ್ಯಕ್ಕೆ ನಮ್ಮ ತೆರಿಗೆ ದುಡ್ಡನ್ನು ಯಾರೋ ದೊಡ್ಡವರು ಅವರು ಕಟ್ಕೊಂಡು, ಈಗ ನಾವು ಅಸೆಂಬ್ಲಿದಲ್ಲಿ ಕೂಡ ಅದೇ ಮಾತಾಡಿದ್ವಿ, ತೆರಿಗೆ ವಂಚನೆ ಮಾಡ್ತಾರೆ, ನಮ್ಮ ಯುವಕರಿಗೆ ಜಾಬನ್ನು ಕೊಡಲ್ಲ. ನಾವು ಯುವಕರಿಗೆ ಕನ್ನಡಿಗರಿಗೆ ಕನ್ನಡಿಗರಿಗೂ ಅದರಲ್ಲಿ ಹೈದರಾಬಾದ್ ಕರ್ನಾಟಕ ಜನಕ್ಕೆ ಒಂದು ಉದ್ಯೋಗ ಸೃಷ್ಟಿ ಮಾಡಿಕೊಡಲ್ಲ. ಎಲ್ಲರೂ ನಾರ್ತ್ ಇಂಡಿಯನ್ಸು. ಸರೋಜಿನಿ ಮಹಿಷಿ ವರದಿ ಅಂತ ಏನಿದೆ ಅದರಲ್ಲಿ ಅವರು ತೋರಿಸೋದೆಲ್ಲ ಸುಳ್ಳು ಮಾಹಿತಿ. ಅವ್ರು 100 ಜಾಬ್ ಬೇಕಂದ್ರೆ 10 ಜಾಬ್ ತೋರಿಸಿ ಆ ವರದಿ ಪ್ರಕಾರ ನಾವು ಜಾಬನ್ನು ಕೊಟ್ಟಿದ್ದೀವಿ ಅಂತ ಹೇಳಿ ಇನ್ನು 90 ಜಾಬನ್ನು ಔಟ್ಸೋರ್ಸ್ ಅಲ್ಲಿ ತಗೊಂತಾರೆ. ಇದು ಹೇಳ್ತಾರೆ ಸರ್, ನಮ್ಮಲ್ಲಿ ಸ್ಕಿಲ್ಡ್ ಎಂಪ್ಲಾಯೀಸ್ ಇಲ್ಲ, ಅದಕ್ಕೋಸ್ಕರ ಹೊರ ರಾಜ್ಯದವ್ರನ್ನ ತಗೊಂತಾರೆ ಅಂತ ಸಮರ್ಥನೆ ಮಾಡ್ತಾರೆ. ನೋಡಿ ಏನ್ ಮಾತಾಡ್ತಾರೆ. ನಾರ್ತ್ ಇಂಡಿಯಾ ಅವ್ರಕಂದ್ರೆ ನೋಡಿ ಅವ್ರು ಯಾವ ರೀತಿಯಲ್ಲಿ ಮಾತಾಡಿದಾರೋ ಗೊತ್ತಿಲ್ಲ. ಸೌತ್ ಇಂಡಿಯಾ ಅವ್ರಕಂದ್ರೆ ನಾರ್ತ್ ಇಂಡಿಯಾ ಸ್ಕಿಲ್ ಅನ್ನೋದು ನಾನು ಫಸ್ಟ್ ಟೈಮ್ ಕೇಳ್ತಿದ್ದೀನಿ. ಸ್ಕಿಲ್ಡ್ ಪರ್ಸನಾಲಿಟೀಸ್ ಇರೋದೇ ಸೌತ್ ಇಂಡಿಯಾದಲ್ಲಿ. ಅದು ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಆಗಿರ್ಬೋದು, ತೆಲಂಗಾಣ, ಆಂಧ್ರದಲ್ಲಿ ಬಹಳಷ್ಟು ಮಂದಿ ಸ್ಕಿಲ್ಡ್ ಲೇಬರ್ಸ್ ಇದ್ದಾರೆ. ಈಗ ಅದು ಇಲ್ಲಿಂದ ಬೇರೆ ಕಡೆಗೆ ಹೋಗಿ ನಮ್ಮ ಸೆಂಟ್ರಲ್ ಗೌರ್ಮೆಂಟಲ್ಲಿ ಕೂಡ ದೊಡ್ಡ ಜಾಬಲ್ಲಿ ನಮ್ಮ ಸೌತ್ ಇಂಡಿಯನ್ಸೇ ಇದ್ದಾರೆ. ಅಮೆರಿಕಕ್ಕೆಲ್ಲ ಹೋಗಿ CEO ಅಂಥದ್ದು ನಮ್ಮ ಹತ್ರ ಇಲ್ಲ ಅಂತಂದರೆ ಅವ್ರು ಯಾವ ರೀತಿಯಲ್ಲಿ ಮಾತಾಡಿದಾರೋ, ಏನು ನಾಲೆಡ್ಜ್ ಇಟ್ಕೊಂಡು ಮಾತಾಡಿದಾರೋ ನನಗೆ ಗೊತ್ತಿಲ್ಲ. ಅವ್ರ ಮಾಹಿತಿ ಏನಿದೆ ನಾವು ಅವ್ರ ಹತ್ರ ಕೂಡ ತಿಳ್ಕೊಂತೀರಿ. ಸ್ಕಿಲ್ಡ್ ಲೇಬರ್ಸ್ ಇಲ್ಲ ಅಂದ್ಕೊಳ್ಳಿ, ಅವ್ರು ಬಂದು ಇಷ್ಟು ವರ್ಷ ಆಯಿತು, ಟ್ರೈನ್ ಮಾಡ್ಕೋಬೇಕು. ಟ್ರೈನ್ ಮಾಡಿಕೊಂಡು ಟ್ರೈನೇ ಹೊಂಟೋದ್ಮೇಲೆ ಟ್ರೈನ್ ಮಾಡ್ಕೊಂಡು ಏನು ಮಾಡ್ತೀವಿ? ನಮ್ಮ ಯುವಕರಿಗೆ 10 ವರ್ಷ, ಈಗ 20-25 ವರ್ಷ ಇದ್ದವನು 10 ವರ್ಷ ಕೆಳಗೆ ಇವತ್ತು 35-36 ವಯಸ್ಸು ಬಂದಿರುತ್ತೆ. ಅವನಿಗೆ ಜಾಬ್ ಸಿಕ್ಕಿಲ್ಲ. ಈಗ ಹೋಗ್ಬೇಕಂದ್ರೆ ಜಾಬ್ ಎಲ್ಲಿ ಸಿಗಲ್ಲ ಅಂಥವ್ನು ಒಂದು ಲೈಫೇ ಹೋಗ್ದಂಗಲ್ಲ. ಇಷ್ಟು ವರ್ಷದಿಂದ ನಾವೇನು ನೋಡ್ಕೊಂಡಂಗೆ ನಮ್ಮ ಯುವಕರಿಗೆ ಅನ್ಯಾಯ ಆಗ್ತಿದ್ರೆ ಕೂಡ ಅವ್ರೇನೋ ನಮ್ಮ ಐರನ್ನವ್ರು ತೊಗೊಂಡು, ನಮ್ಮ ನೀರನ್ನು ತೊಗೊಂಡು, ನಮ್ಮ ಏರಿಯಾನ ತೊಗೊಂಡು ನಾವು ಧೂಳು ತಿನ್ನಬೇಕು, ನಮ್ಮ ಯುವಕರಿಗೆ ಜಾಬ್ ಕೊಡಲ್ಲ ಅಂದರೆ ಇದು ಮುಂದಿನ ದಿನದಲ್ಲಿ ದೊಡ್ಡ ಮಟ್ಟಕ್ಕೆ ಒಂದು ಹೋರಾಟವನ್ನು ಮಾಡಬೇಕು. ನಮ್ಮ ಯುವಕರಿಗೋಸ್ಕರ ನಮ್ಮ ಜಿಲ್ಲೆಯ ಶಾಸಕರಾಗಿರ್ಬೋದು, ನಾನಾಗಿರ್ಬೋದು, ನಾಗೇಂದ್ರಣ್ಣವರು, ಗಣೇಶ್ ಅವರು, ನಮ್ಮ ತುಕಾರಾಮ್ ಅವರು, ನಾಗರಾಜ್ ಅವರು ಎಲ್ಲರೂ ಒಗ್ಗಟ್ಟಾಗಿ ಒಂದು ದೊಡ್ಡ ಹೋರಾಟವನ್ನು ಮಾಡಬೇಕು. ನಮ್ಮ ಯುವಕರಿಗೆ ಅವಕಾಶಗಳು ಕೊಡಿಸ್ಬೇಕು ಅನ್ನೋದು. ವಿಧಾನಸೌಧ ಮಾತಾಡಿದ್ರು, ಅವ್ರು ಏನಾದ್ರು ಲಿಸ್ಟ್ ಕೊಟ್ಟರೆ ಸರ್, ನಮ್ಮ ಬಳ್ಳಾರಿ ಅವ್ರು ಎಷ್ಟು ಜನ ಕೆಲಸ ಮಾಡ್ತಿದ್ದಾರೆ ಅಂತೇಳಿ, ಅದೆಲ್ಲ ಆದಮೇಲೆ ನಿಮಗೊಂದು ರಿಪೋರ್ಟ್ ಕೊಡೋಕ್ಕೆ ಹೇಳಿದ್ರು ಅಂತ ಹೇಳಿದ್ರು ಸರ್. ಅದಾದ್ಮೇಲೆ ನಮ್ಮ ಬಳ್ಳಾರಿ ಅವರು ಜಿಂದಾಲಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಇಲ್ಲಿವರೆಗೂ ಎಲ್ಲೂ ಡಿಸ್ಕ್ಲೋಸ್ ಇಲ್ಲ. ಅವತ್ತು ನನಗೆ ಮಾಹಿತಿಯನ್ನು ಕೊಟ್ಟರು. ಸರೋಜಿನಿ ಮಹಿಷಿ ವರದಿ ಪ್ರಕಾರ ನಾವೆಲ್ಲ ಚೌಕಟ್ಟುಗಳಲ್ಲೇ ನಾವು ಕೆಲಸ ಮಾಡ್ತಿದ್ದೀವಿ ಅಂತ. ನಾನು ಅವತ್ತು ಬೆಳಕನ್ನು ಏನಂತ ಚೆಲ್ಲಿದೆ, ಸರೋಜಿನಿ ಮಹಿಷಿ ವರದಿ ಅಂದರೆ ಅವ್ರ ಜಾಬ್ಗಳು ಕರೆಯೋದೇ 10 ಜಾಬ್, ಅದರಲ್ಲಿ 9 ಜನಕ್ಕೆ ಕೊಟ್ಟು ನಾವು 90% ಕೊಟ್ಟಿವಿ ಅಂತ ಹೇಳ್ತಾರೆ. ಅವ್ರಿಗೆ ಬೇಕಾಗಿರೋಂಥ ಜಾಬ್ಗಳು 100 ಇರ್ತವೆ. ಇನ್ನು 90 ಜಾಬ್ನ ಔಟ್ಸೋರ್ಸಲ್ಲಿ ಕರ್ಕೊಂಡು ನಾವು ಔಟ್ಸೋರ್ಸಿಗೆ ಕೊಟ್ಟಿವಿ, ಅವು ನಮಗೆ ಸಂಬಂಧ ಇಲ್ಲ ಅಂತೇಳಿ ಈ ರೀತಿಯಲ್ಲಿ ಮೋಸ ನಡೀತಿದೆ. ಇದನ್ನು ದೊಡ್ಡ ಮಟ್ಟದಲ್ಲಿ ಒಂದು ಚರ್ಚೆ ಮಾಡ್ಕೊಂಡು, ಇದೊಂದೇ ಫ್ಯಾಕ್ಟ್ರಿ ಅಲ್ಲ, ನಾನೇನು ಅವ್ರಿಗೇನು ಒಂದೇ ಫ್ಯಾಕ್ಟ್ರಿ ಅಂತಲ್ಲ, ಎಲ್ಲ ಏನೇನು ದೊಡ್ಡ ಫ್ಯಾಕ್ಟ್ರಿಗಳಿದ್ದಾವೆ ಎಲ್ಲರೂ ಇದೇ ರೀತಿಯಲ್ಲಿ ಅನ್ಯಾಯವನ್ನು ಮಾಡ್ತಿದ್ದಾರೆ. ಯಾಕಂದರೆ ಅವ್ರು ದುಡ್ಕೊಳ್ಳಿ, ಇಂಡಸ್ಟ್ರಿ ಬರಬೇಕು, ನಮಗೂ ರೆವೆನ್ಯೂ ಬರುತ್ತೆ, ಜಿಲ್ಲೆ ಡೆವಲಪ್ ಆಗುತ್ತೆ. ಹಂಗಂತೇಳಿ ನಮ್ಮ ಯುವಕರದು ಜಾಬ್ಗಳು ಕೊಡ್ದಂಗೆ ನಾವು ಎಲ್ಲೋ ನಾರ್ತ್ ಇಂಡಿಯಾದಿಂದ ತೊಗೊಂಬಂದು ನಮ್ಮ ಯುವಕರನ್ನ ವಂಚನೆ ಮಾಡಿ ಕನ್ನಡಿಗರಿಗೆ ಮೋಸ ಮಾಡ್ತೀವಿ ಅಂದರೆ ನಾವು ಒಪ್ಪಕ್ಕೆ ತಯಾರಿಲ್ಲ.